ವಿಜಯ್ಗೆ 5 ಶಾಸಕರು ಇರುವ ಕಾಂಗ್ರೆಸ್ ದಬ 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 ಬಡ 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 ಅಂತ ಬೆಂಬಲವನ್ನು ಕೊಟ್ಟಿದೆ. ಲೈಕ್ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ರಾತ್ರೋರಾತ್ರಿ ಯಾಮಾರಿಸಿ ಅಲ್ಲಿ ತಂದಂಗೆ. ಶಿವಕುಮಾರ್ ಅವರುಗಳೆಲ್ಲ ಕ್ಯಾಂಪೇನ್ ಮಾಡಿ ಬಂದಿದ್ರು ಒಂದಷ್ಟು ಕಡೆ. ಅಲ್ಲಿ ವಿಜಯ್ಗೆ ಬಾಯಿ ಬಂದಂಗೆ ಬೈದಿದ್ರು. ಇಮ್ಮೆಚೂರ್ ಪೆಲೋ, ಡ್ಯಾಶ್ ಪೆಲೋ, ಓ ಪೆಲೋ, ಲೀಸ್ ಪೆಲೋ, ಟಸ್ ಪೆಲೋ ಅನ್ಕೊಂಡು ಬೈಕೊಂಡು ಬಂದಿದ್ರು ಇವ್ರು ಹೋಗಿ. ಈಗ ಅದೆಲ್ಲ ಏನಿಲ್ಲ ಬಿಡಿ, ಅದೆಲ್ಲ ಈಗ ಬಿಟ್ಬಿಡಿ, ಅದನ್ನೆಲ್ಲ ಬಿಟ್ಬಿಡಿ, ಅದೆಲ್ಲ ಸೆಕ್ಯುಲರ್ ಅಷ್ಟೇ, ಬಿಟ್ಬಿಡಿ. ಏನು ಕಾಂಗ್ರೆಸ್ ಏನು ನೀವೇನು ಸರ್ಟಿಫಿಕೇಶನ್ ಪಾರ್ಟಿನ, ಪ್ರಮಾಣ ಪತ್ರ ಇಶ್ಯೂ ಮಾಡೋ ಪಕ್ಷನ ನೀವು ಈ ದೇಶಕ್ಕೆ? ISI ತರ ನೀವು ಬಂದಾಗ ಸೆಕ್ಯುಲರು, ಹೋದಾಗ ಸೆಕ್ಯುಲರ್ ಅಲ್ಲ ಅನ್ನಕ್ಕೆ ಹೆಂಗಿದು ಲೆಕ್ಕ? ಈ ಭ್ರಮೆಯಿಂದ ಕಾಂಗ್ರೆಸ್ ಇನ್ನೂ ಭ್ರಮೆಲಿದ್ದಾರೆ. ಕಾಂಗ್ರೆಸ್ ನಾನು ದೊಡ್ಡ ರಾಷ್ಟ್ರೀಯ ಪಕ್ಷ, ನನ್ನನ್ನಿಲ್ದೆ ಏನು ನಡೆಯಲ್ಲ ಈ ದೇಶದಲ್ಲಿ, ಎಲೆ ಹಳ್ಳಾಡಲ್ಲ ಅನ್ಕೊಂಡ್ಬಿಟ್ಟಿದ್ದೀರಿ. ನೋ, ಕಾಂಗ್ರೆಸ್ ಈಸ್ ಎ ಗಾನ್ ಪಾರ್ಟಿ. ಹಂಗೆ ಲೆಕ್ಕ ಹಿಡಿದ್ರಂಗಾರೆ ಈ ಆಟೋಪ ಬಿಟ್ಬಿಡ್ಬೇಕು ಕಾಂಗ್ರೆಸ್ನವರು. ನಾನು ಮುದ್ರೆ ಹಾಕಿದ್ರೆ ಸೆಕ್ಯುಲರು, ತೆಗೆದ ತಕ್ಷಣ ನಾನ್ ಸೆಕ್ಯುಲರು ಅನ್ನಕ್ಕೆ. ರಾಜ್ಯಗಳ ಮೇಲೆ ರಾಜ್ಯಗಳಲ್ಲಿ ಸೋಲನ್ನ ಕಾಣುತ್ತಾ ಲಜ್ಜೆಗೆಟ್ಟವರ ರೀತಿ 5 ಸೀಟು 4 ಸೀಟನ್ನು ಇಟ್ಕೊಂಡು ಹಿಂಗೆ ಮಾಡಿದ್ದೀರಲ್ಲ ಇವತ್ತು ನೀವು. ವಾಟ್ ಈಸ್ ಯುವರ್ ಪ್ರಿನ್ಸಿಪಲ್ ಸ್ಟ್ಯಾಂಡ್? ಹಂಗಾದ್ರೆ ಒಂದು ಕಡೆ ಇಂಡಿ ಒಕ್ಕೂಟ ಒಂದಾಗಬೇಕು ಅಂತ ಭಾಷಣ ಬಿಗಿತೀರಿ, ಹೌದು. ಇನ್ನೊಂದು ಕಡೆ ಇಂಡಿ ಒಕ್ಕೂಟದ ಪ್ರಮುಖ ಪಿಲ್ಲರ್ ಆಗಿದ್ದ, ಕಂಬವಾಗಿದ್ದ DMKಗೆ ಯಾಮರ್ಸಿ ಕೈಕೊಟ್ಟು ಮನೆಗೆ ಹೋಗ್ತೀರಿ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಆ ಅಮ್ಮನ್ನ ನೀನ್ ಭ್ರಷ್ಟೆ, ನೀನ್ ಹಂಗೆ, ನೀನ್ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬಂದ್ಬಿಟ್ಟು ಬರ್ತೀರಿ. ಎಲೆಕ್ಷನ್ ಮುಗಿಸ್ಕೊಂಡು ಬಂದ ತಕ್ಷಣ ಇಲ್ಲ ಆಕೆಗೆ ಅನ್ಯಾಯ ಆಗಿದೆ, ಬಹಳ ತಪ್ಪಾಗ್ತಾ ಇದೆ ಇಲ್ಲಿ ಇದನ್ನು ಸಂವಿಧಾನ ಏನು ನೀವು ಒಬ್ಬರೇ ದಾದಪಿರಿ ಆದ ಸಂವಿಧಾನಕ್ಕೆ? ಏನು ಉಳಿದವರೆಲ್ಲ ಕತ್ತೆಗಳು ಅನ್ಕೊಂಡ್ಬಿಟ್ಟಿದ್ದೀರಾ ಕಾಂಗ್ರೆಸ್ನ ಸಂವಿಧಾನದಲ್ಲಿ? ಒಬ್ಬರೇ ನೀನ್ ರಾಹುಲ್ ಗಾಂಧಿನೇ ಬರ್ದಂಗೆ ಆಡ್ತಾರಪ್ಪ ಒಬ್ರೆ ಸಂವಿಧಾನನ. ಏನು ನಿನ್ ಸಂವಿಧಾನ ಗುತ್ತಿಗೆಗೆ ತಗೊಂಡ್ಬಿಟ್ಟಿದ್ದಾರೆ ಇವರು. ಈಗ ಬಿಜೆಪಿಯವ್ರಿಗೆ ಅವಾಗ ಹೇಳ್ತಾರಲ್ಲ ಹಿಂದೂಗಳನ್ನ ಗುತ್ತಿಗೆಗೆ ತಗೊಂಡ್ಬಿಟ್ಟಿದ್ದಾರೆ ಅಂತ, ಹಂಗೆ ನೀವೇನು ಗುತ್ತಿಗೆಗೆ ತಗೊಂಡ್ಬಿಟ್ಟಿದ್ದೀರಾ? ಸಂವಿಧಾನ ನಿಮ್ಮ ಒಬ್ಬರಿಂದಾನೇನಾ? ನೀವೇ ಸಂವಿಧಾನ ಹಾಳು ಮಾಡಿರೋದು ಬಹಳ ಸಜಂಗಾರೆ. ಇವತ್ತು ಆಗಿರೋದಕ್ಕೆ ಅನುಭವಿಸ್ತಾರೆ. ಅಲ್ಲ ಸರ್, 5 ಶಾಸಕರಿದ್ದಾರೆ ಕಾಂಗ್ರೆಸ್ನವರು. ಅಬ್ಬಬ್ಬ ಅಂದ್ರೆ ಒಂದು 2 ಮಿನಿಸ್ಟರ್ ಆಗ್ಬೋದು. ಅಬ್ಬಬ್ಬ ಅಂತಂದ್ರೆ ಅಷ್ಟಕ್ಕೋಸ್ಕರ 35 ವರ್ಷದ ಸ್ನೇಹ. TVKಗೆ 107, 30 ವರ್ಷದ್ದಲ್ಲ, ಮಧ್ಯ ಹೋಗಿರೋದು. ಮತ್ತೆ 21ರಲ್ಲಿ ಒಂದಾಗಿದ್ದಿದ್ದು. ಓಕೆ, ಅದ್ರ ಹಿಂದಕ್ಕೆ ಒಂದಾದ್ರು, ಮಧ್ಯ ಹೋಗಿದೆ ಬಂದಿದೆ. ಇವ್ರು ADMK ಜೊತೆನೂ ಹೋಗಿರೋರು ಕಾಂಗ್ರೆಸ್. ಹೌದು, ಕಾಂಗ್ರೆಸ್ನವರು ಅಲ್ಲಿ ಹೆಂಗೆ ಗೊತ್ತೇನ್ರಿ, ಕೂಸುಮರಿ ಮಾಡ್ಕೊಂಡು ಬದುಕಿರೋ ಪಕ್ಷ ಅದು. ಕೂಸುಮರಿ ಪಕ್ಷ ಅದು. ಕೂಸುಮರಿ ಗೊತ್ತೇನ್ರಿ ಸರ್? ಹಿಂದ್ಗಡೆ ಬೆನ್ ಮೇಲೆ ಅಪ್ಪ ಅಮ್ಮ ಮಕ್ಕಳನ್ನ ಕೂರ್ಸ್ಕೊಳ್ಳಲ್ವೇನ್ರಿ? ಆ ಕೂಸುಮರಿ ಪಕ್ಷ ಇದು ಕಾಂಗ್ರೆಸ್ ಇದು. ಓಕೆ, ಈ ಕೂಸುಮರಿ ಪಕ್ಷಕ್ಕೆ ಗತಿ ಇರಲಿಲ್ಲ, ಯೋಗ್ಯತೆ ಇಲ್ಲ 2 ಸೀಟನ್ನ ಗೆಲ್ಲಕ್ಕೆ. ಅಲ್ಲಿ ಹೊರಕ್ಕೆ ಬಂದಿರೋ ಎಲ್ಲಾ ಲೀಡರ್ಗಳು DMK ಅಥವಾ ADMKಯ ಭಿಕ್ಷೆ ತಗೊಂಡ್ಬಂದಿರೋರುಗಳು. ಎಲ್ಲಾ ಲೀಡರ್ಗಳು ದೊಡ್ಡ ಮನುಷ್ಯ ಅಂತ ಕರ್ಕೊಳ್ಳೋರು ಎಲ್ಲರೂ, ಇನ್ಕ್ಲೂಡಿಂಗ್ ಚಿದಂಬರಂ. ಓಕೆ, ನೋ, ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇದು ಇರಲಿ. ಕಾಂಗ್ರೆಸ್ ಅಲ್ಲಿ ಏನಾಯ್ತು? ಅವ್ರಿಗೆ ನೋ ಮೀಟಿಂಗ್, ನಥಿಂಗ್, ಏನಿಲ್ಲ. ಯಾಕೆ ಬೇಕ್ರಿ ಖರ್ಗೆ ಅವ್ರಿಗೆ ಅಧ್ಯಕ್ಷ ಸ್ಥಾನ? ಸುಮ್ಮನೆ ಸರ್, ಸುಮ್ಮನೆ ಆರೋಗ್ಯನ ನೋಡ್ಕೊಂಡು ನೆಮ್ಮದಿಯಾಗಿ ಇದ್ರಾಯ್ತು. ಬೆಂಗಳೂರಲ್ಲಿ ವೆದರಲ್ಲಿ ಯಾಕೆ ಡೆಲ್ಲಿಲಿ ಒದ್ದಾಡಬೇಕು? ಪಜೀತಿ ಪಟ್ಕೊಂಡ ಗಾಳಿ ಕುಡ್ಕೊಂಡು, ಕೆಟ್ಟ ಗಾಳಿನ. ಸುಮ್ಮನೆ ಬರ್ರಿ ಕಡೆ ಬೆಂಗಳೂರು ಕಡೆಗೆ. ಯಾಕೆ ಸುಮ್ಮನೆ ಇವ್ರುಗಳ ಕೈ ತಗಲಿಸ್ಕೊಂಡು ಕೂತ್ಕೋತೀರಿ ನಾಮಕಾವಸ್ಥೆಗೆ? ಕೇಳು ಇಲ್ರಿ ಒಬ್ಬರನ್ನ. ಇವ್ರು ಮಾಡಿ ತೀರ್ಮಾನ ಮಾಡಿ ಬಿಸಾಕಿದ್ರು. ಸ್ಥಳೀಯ ಮಟ್ಟದ ತೀರ್ಮಾನ ಅಂತಾರೆ. ಯಾವ್ದ್ರಿ ಸ್ಥಳೀಯ ಮಟ್ಟ? ಡ್ರಾಮಾ ನಿಲ್ಲಿಸ್ಬಿಡಿ. ಅದು ಅವ್ರ ಇಂಡಿವಿಜುವಲ್ ಒಪಿನಿಯನ್, ಅದು ಅವರ ವೈಯಕ್ತಿಕ ನಿರ್ಧಾರ. ಈ ಬುರುಡೆ ಬಿಡ್ತೀರಲ್ಲ, ಆ ಡ್ರಾಮಾ ನಿಲ್ಲಿಸ್ಬಿಡಿ. DMK ಮರ್ಯಾದೆ ಇದ್ರೆ ಇನ್ನೊಂದು ದಿನ ಕಾಂಗ್ರೆಸ್ ಕೈ ಹಿಡಿದ್ರೆ ತಮಿಳುನಾಡಲ್ಲಿ ಅವ್ರಿಗೆ ಮರ್ಯಾದೆ ಇಲ್ಲ. ಮರ್ಯಾದೆ ಅಲ್ಲ, DMKಗೆ ಕಪ್ಕಪಾಳ ಕೊಡಿಬೇಕು ಅವತ್ತು. ಸ್ಟಾಲಿನ್ ಒಂದ್ ಕಡೆ ಹೇಳಿದ್ದಾರೆ, ನನಗೆ ರಾಹುಲ್ ಗಾಂಧಿ ಒಬ್ಬ ತಮ್ಮನ ತರ ಕಾಣಿಸ್ತಾನೆ ಅಂತ. ಹೌದು, ಒಂದ್ ಕಡೆ ಎಲ್ಲೋ ಹೇಳಿದ್ದಾರೆ. ದೀರ್ಘಕಾಲದ ಈ ಸಂಬಂಧವನ್ನ ನೊಣ ತಿಂದು ವ್ರತ ಕೆಡಿಸ್ಕೊಂಡ್ರು ಅಂತ ಈಗ ನಾನು ಹೇಳದ್ನಲ್ಲ, ಆ ರೀತಿ ಕಳ್ಕೊಂಡಿದ್ದಾರೆ ಇವರು. ವಿಶ್ವಾಸವನ್ನು ಹೇಗೆ ಡೆಮಾಲಿಷ್ ಮಾಡಬೇಕು ಚಿಲ್ಲರೆ ಅಧಿಕಾರಕ್ಕೆ ಅನ್ನೋದಕ್ಕೆ ಇವರು ಇನ್ನೊಂದು ಸಾಕ್ಷಿ. ಅಧಿಕಾರದ ದುರಾಸೆಗೆ ಒಂದು ರಾಷ್ಟ್ರೀಯ ಪಕ್ಷ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋಕ್ಕೆ ಇದು ಇನ್ನೊಂದು ಸಾಕ್ಷಿ. ತಡ್ಕೊಳ್ಳೋ ಶಕ್ತಿ ಇಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ ಭ್ರಮೆಯಿಂದ ಇನ್ನೂ ಹೊರಕ್ಕೆ ಬಂದಿಲ್ಲ. ನಾನು ರಾಷ್ಟ್ರೀಯ ಪಕ್ಷ, ದೇಶವನ್ನಾಳುವ ಪಕ್ಷ ಅಂತ. ನೋ, ಯು ಆರ್ ಎ ಗಲ್ಲಿ ಪಕ್ಷದ ಲೆವೆಲ್ಗೆ ಇಳಿತೀರಿ. ಕೆಳಕ್ಕೆ ನೋಡ್ಕೊಳ್ಳಿ, ಈಗ ರಾಜ್ಯ ಮಟ್ಟಕ್ಕೆ ಬಂದಿದ್ದೀರಿ, ಗಲ್ಲಿ ಲೆವೆಲ್ಗೆ ಹೋಗ್ತೀರಿ. ನೀವು ಹಿಂಗೆ ಆಡ್ತಾ ಇರಿ. ನೀವು ಕಂಡಾಗ ತೀರ್ಮಾನ ತಗೋತಾರೆ. ಕೇಳೋನಿಲ್ಲ, ಹೇಳೋರಿಲ್ಲ. ಒಂದು ಕಾಲದಲ್ಲಿ ರಾಹುಲ್ ಗಾಂಧಿಯನ್ನ ಸ್ಟಾಲಿನ್ ಬೆಂಬಲಿಸಿದ್ದಷ್ಟು ಇನ್ಯಾರೂ ಬೆಂಬಲಿಸಲಿಲ್ಲ. ಬ್ರದರ್ ಅಂತ ಕರೆದ್ರು, ಮಹಿಳಾ ಬಿಲ್ಲಲ್ಲಿ ಸಪೋರ್ಟ್ ಮಾಡಿದ್ರು. ಆಮೇಲೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿನೇ ಅಂತ ಮೊದಲು ಪ್ರಕಟಿಸಿದ್ದೆ DMK. ಮಣ್ಣು ತಿನ್ನಿ ಈಗ ಹೋಗಿ DMK ಅವರು. ಎಲ್ಲಪ್ಪ
ಸನಾತನ ವೀರ ಸ್ಟಾಲಿನ್ ಪುತ್ರ ಎಲ್ಲಿ ಕರ್ಕೊಂಬನ್ರಿ ಅವ್ರನ್ನ, ನಿಲ್ಲಿಸ್ರಿ ಮುಂದೆ. ಬೇರೆಯವ್ರ ಬಗ್ಗೆ ಕಾಮೆಂಟ್ರಿ ಹೊಡಿತಿದ್ರಲ್ಲ ಪೆರಿಯಾರ್ ಟೈಪು, ಈಗ ಹೊಡೀರಪ್ಪ ಜೊತೆಲಿದ್ದವ್ರ ಬಗ್ಗೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.